ಶ್ರೀ ಗಣೇಶಾಯ ನಮಃ. ಶ್ರೀ ಗುರವೇ ನಮಃ. ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಪರಮ ಪೂಜ್ಯ ಶ್ರೀ ಸದ್ಗುರು ಪಟ್ಟದಕಲ್ಲ ಶ್ರೀ ಬಸವರಾಜೇಂದ್ರ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಬಗಳಾಮುಖಿಯೇ ನಮಃ. ಶ್ರೀ ಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ. अथ पीठिकाध्याय. परम परतर परम मंगल परम पूर्ण ज्योति परम परम चैतन्यात्म परमाकाश परमेशा. शरण रक्षक सकल भीष्टव निरुत वीवायोध्यपुरवनु कोरेव बरचिदानंद गुरु माಳ್ಕ್ಯಮಗೆ ಮಂಗಳವಾ. ಯೋಗಿಯೊಳು ಶಿವಾನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿಯಾರೆನೆ ತುಂಗಭದ್ರಾ ತೀರದಲ್ಲಿ ಮೆರೆವಾ. ಯೋಗಿವರ ನಿಹ ನಿರುತ ಯೋಧ್ಯದೆ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು. ಆತನ ನಿಜ ಶಿಷ್ಯನಾರೆನೆ ಪಾತಕಂಗಳು ಪರಿದು ಸರ್ವವಧೂತ ಚಿದಾನಂದಾವಧೂತನ ಗುರುವಿನಾಜ್ಞೆಯಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನದಭಿಷ್ಟಿದ್ದುದನು ಪಡೆಯಲ್ಕೆ ಹರುಷದಲದ್ದಿ ಹೇಳಿದ ದೇವಿ ಚರಿತವನರಿಯೆ ಜಗವೆಲ್ಲ. ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ. ಜ್ಞಾನ ಸಿಂಧುವಿನೊಳಗೆ ಸರ್ವಾ ತತ್ವ ತಿಳಕೊಳ್ಳಿ. ಏನು ಕಾಮ್ಯವು ಬೇಡ್ದಡೆಯು ನೀವು ಧ್ಯಾನಿಸಿರಿ ದೇವಿ ಚರಿತವ ನ್ಯೂನವಿಲ್ಲದೆ ಸಿದ್ಧಿಯಾಹುದು ಸತ್ಯ ಸತ್ಯವಿದು. ಮೋಕ್ಷ ಕಾಮ್ಯವದಾವುದಿಹುದಾಪೇಕ್ಷಿಸಿದಡದು ಸಿದ್ಧಿಯಾಹುದು. ಈಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ. ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವೃಕ ವ್ಯಾಘ್ರ ಮೊದಲಹ ವಾಕ್ಷಣದಿ ಭಯ ಹರಿವುದೈ ಶ್ರೀದೇವಿ ಚರಿತೆಯಿದು. ನಡೆಯುತ್ತಲಿ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲಿ ಈ ಚರಿತೆ ಸ್ಮರಿಸಲಿ. ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ. ಬಿಡಳವನ ನೀ ದೇವಿಯವಗೆಯು ಕೊಡುವಳೈ ಬೇಡಿದ್ದ ಪದಗಳ ನೆಡೆ ಬಿಡದೆ ದಯಾ ಸಾಗರಲ್ಲವೇ ದೇವಿ ಭಕ್ತರಿಗೆ. ಚಿಂತಿಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮಧೇನುವಿದಂತು ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು. ಸಂತ
ಸತತವು ಸುಖ ಭಾಗ್ಯ ಭೋಗವು ಇಂತು ಮೆರೆವವು ದೇವಿ ಕರುಣದೆಯಂತು ಪೇಳುವೆ ದೇವಿ ಚರಿತೆ ಈ ಗ್ರಂಥ ಮಹಿಮೆಯನು. ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗ್ವವು ದೇವಿ ಚರಿತದಿವಾದಿಗಳು ಮುಖ ಭಂಜನಾಹರು ಶತ್ರುನಾಶಹರು. ಕಾದು ಇರ್ಪಳು ದೇವಿ ನಿತ್ಯದಿ ಓದುತಿಹನಿ ಚರಿತವನ ಸಹೋದರರ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದೆ. ಭೂತ ಗೃಹದೊಳು ಗ್ರಂಥವಿರಲ ಭೂತ ಹೋಹುದು ದೇವಿ ಚರಿತದ ಮಾತು ಕೇಳ್ದಡೆ ಬಿಡುವುದೈ ಮಹಾಗ್ರಹವು ಹೊರಮನೆಯ. ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರವನು ಓದ್ವಗೆ ಯಾತರದು ಭಯವವಗೆ ಸರ್ವವು ವಶಕರವು ಇಹುದು. ಬಡಿದಿರಲು ಭೂತವದು ಆವನಿಗಿಡಲು ಬೇಕೈ ಭಸ್ಮವೆಂತೆನೆ ನುಡಿಯಬೇಕು ಸಮಗ್ರ ಗ್ರಂಥವನದರಲಿಂ ಭಸ್ಮ. ಇಡಲು ಬೇಕಿ ತೆರದಿ 10 ದಿನ ಬಿಡುವುದೈ ಮಹಾಭೂತ ಹಿಡಿದದು ಹಿಡಿದವನೆ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ವಶಕರವು ಬೇಕಾಗಲವನಿಗೆ ಹುಸಿಯು ಹೋಗದೆ ಪೂರ್ಣ ಗ್ರಂಥವನೆಸಗಿ ನಿತ್ಯದಿ ಪಠಿಸಿದಂದದಿ 30 ದಿನದಿ. ಘಸಣಿಸದೆ ನಿಜ ಚಿತ್ತವಗಲದೆ ದೆಸೆಯ ನೋಡ್ಯೋದಿದವನಾದಡೆ ಅಸಮ ವಶಕರವನಿಗಾಹುದು ನೆನೆದ ಪರಿಯಲ್ಲಿ. ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲಿಬೇಕು ಈ ಪರಿಸಂದೇಹಿಲ್ಲದೆ 1 ಸಂವತ್ಸರವು ಓದಿದೊಡೆ. ಅಂದು ಪ್ರತ್ಯಕ್ಷಹಳು ದೇವಿಯು 1 ಕಂದವ ಓದಿದಡೆಕೋ ಎಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನಹುದು 6 ಮಂಡಲೋದಲು ದೇವರಂದದಿ ಪೂಜೆಗೊಳುತ್ತಲಿಹ. ಖಂಡಿತದಲವ ಬಿಡದೆ ತ್ರೈವರು ಷಂಡಲೆದು ಓದಿದವನಾದಡೆ ಚಂಡಿಯೇ ತಾನಾಗಿ ಘನ ಚಿಚ್ಛಕ್ತಿಯೆನಿಸುವನು. ಆಸನವ ದಿಕ್ಕುಗಳ ನರಿದೆ ಆಸನದಿ ಕಾಮ್ಯಂತೆ ಓದಲು ವಾಸವಾಹುದು ಫಲವು ಸಂಶಯವಿಲ್ಲ ಇದರಲ್ಲಿ. ವಾಸನಿಹ ಸುಗಂಧ ಪುಷ್ಪಗಳ ಸುಧೂಪಾದೀಪ ವಿಧದಲ್ಲಿ ಈ ಸುಪರಿಯಲಿ ಶ್ರೀದೇವಿ ಮಹಾತ್ಮೆ ಓದುವುದು. ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸದಲಿದ ನೋದಬಾರದು ಪೂಜಿಸುತ್ತಲಧ್ಯಾಯ ಅಧ್ಯಾಯಗಳ ಭಕ್ತಿಯಲಿ. ಪೂಜಿಸುತ್ತಲೋದುತಿಹನಾದೊಡೆ ರಾಜನಾಗುವನು ದೇವಿ ದಯದಲ್ಲಿ ಸೋಜಿಗವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಓದುವುದು ನಿತ್ಯಾಗದಿರ್ದೊಡೆ ಓದುವುದು ತದಿಗಷ್ಟಮಿಯಲಿ ಮತ್ತೋದುವುದು ನವಮಿಯಲಿ ಚತುರ್ದಶಿ ಪೌರ್ಣಿಮಮವಾಸ್ಯದಿ. ಓದುವುದು ಭೃಗು ಭೌಮವಾರದಲ್ಲೋದುವುದು ನವರಾತ್ರಿಯಲ್ಲಿಂತೋದಿದಡೆ ಮಹಾಪುಣ್ಯ ನಿತ್ಯದಲೋದೆ ಫಲವಿಹುದು. ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವನಿದನು ನಿತ್ಯದಲೋದಿಕೊಂಡಿರಲು. ಈವಳೈ ಬೇಡಿದ್ದ ಬಯಕೆಗಳಾವ ಪ್ರಯೋಗಗಳಾದರೂ ತಾವು ಶೀಘ್ರದಲಹವು ದೃಢ ಸಾಧಕದಿ ಪಠಿಸುವುದು.
ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತಿಹುದು. ಒಂದೆರಡು ನಾಲ್ಕಾಗೆ ದೇವಿಯ ಕರುಣೆ ಬಹಳಿಹುದು. ಇಂದು ಕೇಳಿರಿ ಜನರು ಈ ಅಪ್ಪಂದೆ ನಿತ್ಯದಲೋದಿಕೊಳ್ಳಿ. ಸಂದೇಹವೇ ತಾನಿಲ್ಲ ಗುರುಚಿದಾನಂದ ದಯವಿಹುದು. इति श्रीमङ्गलाचरण पीठिकाध्याय सम्पूर्णम्।